ಇನ್ನು ಕೊನೆಗೂ ಸಂಚಾರ ಮುಕ್ತವಾಗಿದೆ ಹಾರ್ಮುಜ್ನ ಜಲಸಂಧಿ. ಇಸ್ರೇಲ್ ಮತ್ತು ಲೆಬನಾನ್ ಕದನ ವಿರಾಮ ಬೆನ್ನಲ್ಲೇ ಜಲಸಂಧಿಯನ್ನ ಓಪನ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಇರಾನ್ ಹೇಳಿರುವಂಥದ್ದು. ಷರತ್ತುಗಳೊಂದಿಗೆ ಹಾರ್ಮುಜ್ ಓಪನ್ ಮಾಡಿದೆ ಈಗ ಇರಾನ್. ನಾಗರಿಕ ಹಡಗುಗಳು ಗೊತ್ತುಪಡಿಸಿದಂತಹ ಒಂದು ಮಾರ್ಗದಲ್ಲಿ ಅದು ಸಾಗಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಕಂಡೀಷನ್ಸ್ ಅನ್ನ ಇರಾನ್ ಹಾಕಿದೆ. ಅಂದ್ರೆ ಈ ಇಡೀ ವಾರ್ನ ಒಂದು ಕ್ರೊನಾಲಜಿಯನ್ನ ಗಮನಿಸ್ತಾ ಹೋದ್ರೆ ಇರಾನ್ ಯಾವಾಗ ಸೆಟೆದು ನಿಲ್ತು ಇಸ್ರೇಲ್ ಮತ್ತೆ ಅಮೆರಿಕ ವಿರುದ್ಧ, ಇರಾನ್ ಕಂಡೀಷನ್ಸ್ ಅನ್ನ ಹಾಕ್ತಾ ಹೋಯ್ತು. ಮೊದಲಿಗೆ ಅಮೆರಿಕ ಕಂಡೀಷನ್ಸ್ ಅನ್ನ ಏನು ಹಾಕಿತ್ತು ಇರಾನ್ ಮೇಲೆ, ಅದೆಲ್ಲವೂ ಕೂಡ ಉಲ್ಟಾ ಆಗ್ತಾ ಹೋಯ್ತು. ಅಮೆರಿಕದ ಮೇಲೆ ಇರಾನ್ ಈಗ ಕಂಡೀಷನ್ಸ್ ಅನ್ನು ಹಾಕಿ ತಮ್ಮ ಎಲ್ಲ ಕಂಡೀಷನ್ಸ್ ಕೂಡ ಒಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ನಾನು ದಿಗ್ಬಂಧನ ಹಾಕ್ತೀನಿ, ಹಾರ್ಮುಜನ್ನು ತೆಗಿಲೇಬೇಕು, ಓಪನ್ ಮಾಡಲೇಬೇಕು ಅಂತ ಹೇಳಿ ಏನು ಹೊರಟಿದ್ದಂಥ ಟ್ರಂಪ್ ಕೊನೆಗೆ ಇರಾನ್ ಓಕೆ ನಾವು ಬಿಡ್ತೀವಿ, ನೀವು ಇಲ್ಲಿ ಫಸ್ಟ್ ಕದನ ವಿರಾಮವನ್ನು ಘೋಷಿಸಿ ಅಂತ ಹೇಳಿದ ಮೇಲೇ ಇಲ್ಲಿ ಓಪನ್ ಆಗ್ತಾ ಇರುವಂಥದ್ದು. ನಾಗರಿಕ ಹಡಗುಗಳನ್ನು ಗೊತ್ತುಪಡಿಸಿರುವಂಥ ಮಾರ್ಗದಲ್ಲಿ ಸಾಗಬೇಕು ಅಂತ ಹೇಳಿದೆ. ಈಗ ಜಲಸಂಧಿಯ ಮೂಲಕ ಮಿಲಿಟರಿ ಹಡಗುಗಳ ಸಾಗಣೆಯನ್ನು ಸದ್ಯಕ್ಕೆ ನಿಷೇಧ ಮಾಡಿದೆ. ಇದೆಲ್ಲವೂ ಕೂಡ ಇರಾನ್ ಹಾಕಿರುವಂಥ ಷರತ್ತು. ಎಲ್ಲ ಸಾಗಾಣಿಕೆಗಳಿಗೆ IRGC ನೌಕಾಪಡೆಯ ಅನುಮತಿ ಕಡ್ಡಾಯ ಅನ್ನುವಂಥದ್ದನ್ನು ಕೂಡ ಹೇಳೋ ಮಟ್ಟಿಗೆ ಈಗ ಇರಾನ್ ತನ್ನ ಕಂಡೀಷನ್ಸ್ ಅನ್ನು ಒಪ್ಪಿಸ್ಕೊಂಡಿದೆ. ಈ ಒಪ್ಪಂದ ಇಸ್ರೇಲ್ ಮತ್ತು ಅಮೆರಿಕ ಮೌನಕ್ಕೆ ಅನುಗುಣವಾಗಿದೆ. ಈ ಒಪ್ಪಂದ ಲೆಬನಾನ್ ಕದನ ವಿರಾಮ ಅನುಷ್ಠಾನ ಅನುಸರಿಸುತ್ತೆ ಅಂತಲೂ ಕೂಡ ಇರಾನ್ ಹೇಳ್ಕೊಂಡಿದೆ. ಅಂದರೆ ಎಲ್ಲಿವರೆಗೂ ನೀವು ಇಸ್ರೇಲ್ ಅವರು ಲೆಬನಾನ್ ಮೇಲೆ ದಾಳಿಯನ್ನು ನಿಲ್ಲಿಸೋದಿಲ್ವೋ, ಕದನ ವಿರಾಮ ಘೋಷಿಸೋದಿಲ್ವೋ, ಅಲ್ಲಿವರೆಗೂ ನಾವು ಹಾರ್ಮುಜ್ ಓಪನ್ ಮಾಡಲ್ಲ ಅಂತ ಏನು ಇರಾನ್ ಹೇಳ್ಕೊಂಡಿತ್ತು ಅದರಂತೆ ಈಗ ನಡ್ಕೊಂಡಿದೆ. ಇನ್ನು ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಕ್ತವಾಗಿದೆ, ವ್ಯಾಪಾರ ಮತ್ತು ಪೂರ್ಣ ಮಾರ್ಗಕ್ಕೆ ಹಾರ್ಮುಜ್ ಸಿದ್ಧವಿದೆ ಅನ್ನುವಂಥದ್ದನ್ನ ಟ್ರಂಪ್ ಹೇಳ್ತಾರೆ. ಈಗ ಟ್ರಂಪ್ ಇದನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ಟ್ರೂತ್ ಅನ್ನುವಂಥ ಒಂದು ತಮ್ಮ ಸೋಷಿಯಲ್ ಮೀಡಿಯಾ ಏನಿದೆ ಅದರಲ್ಲಿ ಬರೆದಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಹಾರ್ಮುಜ್ ಜಲಸಂಧಿ ಮೇಲಿನ ದಿಗ್ಬಂಧನ ಹಾಗೇ ಇರುತ್ತೆ ಅಂತಲೂ ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇನ್ನು ಕದನ ವಿರಾಮ ಪರಿಸ್ಥಿತಿಯಲ್ಲಷ್ಟೇ ಹಾರ್ಮುಜ್ ಓಪನ್ ಅಂತೇಳಿ ಷರತ್ತುಬದ್ಧವಾಗಿ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿದ್ದೀವಿ ಅನ್ನುವಂಥದ್ದನ್ನ ಇರಾನ್ ಹೇಳ್ಕೊಳ್ತಾ ಇದೆ. ನಾವೇನು ಷರತ್ತುಗಳನ್ನು ಹಾಕಿದ್ದೀವಿ ಅದನ್ನು ಒಪ್ಕೊಂಡ್ರೆ ಮಾತ್ರ ಜಲಸಂಧಿಯನ್ನ ಓಪನ್ ಮಾಡ್ತೀವಿ ಅಂತ ನಾವು ಹೇಳಿರೋದು ಅಂತ ಇರಾನ್ನ ರಕ್ಷಣಾ ಸಚಿವಾಲಯದ ವಕ್ತಾರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಿಲಿಟರಿ ಹಡಗುಗಳು ಹಾರ್ಮುಜ್ನಲ್ಲಿ ಹೋಗುವಂತಿಲ್ಲ, ಜಲಸಂಧಿ ಮೂಲಕ ಹಾದು ಹೋಗುವ ಹಕ್ಕನ್ನು ಅವು ಹೊಂದಿಲ್ಲ. ಬ್ರಿಗೇಡಿಯರ್ ಜನರಲ್ ರೇಜಾ ತಲೈನಿಕ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಇಸ್ರೇಲ್ ಲೆಬನಾನ್ ಪರಿಸ್ಥಿತಿ ಬದಲಾದರೆ ಆಗ ಹಾರ್ಮುಜ್ ಕೂಡ ಮತ್ತೆ ನಾವು ಬಂದ್ ಮಾಡ್ತೀವಿ, ಜಲಮಾರ್ಗವನ್ನು ಮತ್ತೆ ಮುಚ್ಚಬಹುದು ಅಂತಲೂ ಕೂಡ ವಕ್ತಾರ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಅಲ್ಲಿಗೆ ಇರಾನ್ ಹಾಕಿರುವಂಥ ಕಂಡೀಷನ್ ಸ್ಪಷ್ಟ. ಲೆಬನಾನ್ ಮೇಲೆ ದಾಳಿ ಮತ್ತೆ ಮುಂದುವರಿಬಾರದು, ಜೊತೆಗೆ ಇರಾನ್ ನಡುವೆ ಇರುವಂಥ ಇರಾನ್ ಇಸ್ರೇಲ್ ಅಮೆರಿಕ ನಡುವೆ ಇರುವಂಥ ಕದನ ವಿರಾಮ ಅದು ಮುಂದುವರಿಬೇಕು. ನೋಡಿ, ಇರಾನ್ ಬಂದರುಗಳ ದಿಗ್ಬಂಧನ ತೆಗೆದಿದ್ರೆ ಹುಷಾರ್ ಅಂಥೇಳಿ ಹಾರ್ಮುಜ್ ಜಲಸಂಧಿಯನ್ನು ನಾವು ತೆರೆಯೋದಿಲ್ಲ, ಬಂದರು ದಿಗ್ಬಂಧನ ತೆಗೆದರಷ್ಟೇ ಹಾರ್ಮುಜ್ ಓಪನ್ ಅನ್ನುವಂಥದ್ದನ್ನ ಇರಾನ್ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಕೊಟ್ಟಿರುವಂತಹ ಇರಾನ್ ಎಚ್ಚರಿಕೆ ಇದು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಳ್ಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಟ್ರಂಪ್ ವಿರುದ್ಧ ಮೊಹಮ್ಮದ್ ಬಘರ್ ವಾಗ್ದಾಳಿಯನ್ನು ನಡೆಸಿದ್ರು. ಇರಾನ್ನ ಸಂಸತ್ನ ಸ್ಪೀಕರ್ ಮೊಹಮ್ಮದ್ ಬಘರ್ ವಾಗ್ದಾಳಿಯನ್ನು ನಡೆಸಿದರೆ ಅಲ್ಲಿಗೆ ಇರಾನ್ ಕೊಡ್ತಾ ಇರುವಂಥ ಅವರಷ್ಟು ಜನ ಅವರ ಲೀಡರ್ಗಳು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ರೆ ಹಂತ ಹಂತವಾಗಿ ಏನು ಕಂಡೀಷನ್ಸನ್ನು ಇರಾನ್ ಹಾಕ್ತಾ ಬಂದಿದೆ ಅದೆಲ್ಲದಕ್ಕೂ ಕೂಡ ಅಮೆರಿಕ ಒಪ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಕಡೆ ಅಮೆರಿಕದಿಂದ ಈಗ ಟ್ರಂಪ್ ಸಾಲು ಹೇಳಿಕೆಗಳನ್ನು ಕೊಟ್ಟರು, ಬಟ್ ಅದೆಲ್ಲ ಹೇಳಿಕೆಗಳು ಕೂಡ ಸುಳ್ಳು ಹೇಳಿಕೆಗಳು, ಅಲ್ಲಿ ಸತ್ಯಕ್ಕೆ ದೂರವಾಗಿರುವಂಥ ಒಂದು ಮಾತುಗಳನ್ನು ಟ್ರಂಪ್ ಆಡ್ತಿದ್ದಾರೆ ಅಂತಲೂ ಕೂಡ ಇರಾನ್ ಈಗ ಹೇಳ್ತಾ ಬರ್ತಾ ಇದೆ. ಹೌದು, ಓಪನ್ ಮಾಡಿರುವಂಥದ್ದು ನಿಜ, ಆದರೆ ಮಿಲಿಟರಿ ಹಡಗುಗಳು ಇಲ್ಲ, ನಾಗರಿಕ ಹಡಗುಗಳು ಗೊತ್ತುಪಡಿಸಿರುವಂಥ ಮಾರ್ಗದಲ್ಲಿ ಮಾತ್ರ ಸಾಗಬೇಕು ಅನ್ನುವಂಥದ್ದನ್ನು ನಾವು ಹೇಳಿದ್ದೀವಿ. ಮಿಲಿಟರಿ ಹಡಗುಗಳೇನಾದರೂ ಹೋದರೆ ಅಥವಾ ಲೆಬನಾನ್ ಮೇಲೆ ದಾಳಿ ಮತ್ತೆ ಏನಾದರೂ ಮುಂದುವರೆದ್ರೆ ನಾವು ಮತ್ತೆ ಬಂದ್ ಮಾಡ್ತೀವಿ. ಹಾರ್ಮುಜ್ ಓಪನ್ ಆಗಿದೆ ಅಂಥೇಳಿ ಟ್ರಂಪ್ ಏನು ಹೇಳ್ತಾ ಇದ್ದಾರೆ ಅದು ಸುಳ್ಳದು. ಟ್ರಂಪ್ ವಿರುದ್ಧ ಇರಾನ್ ಸಂಸತ್ತಿನ ವಕ್ತಾರ ಗಾಲಿಬಾಫ್ ಕಿಡಿಕಾರಿದ್ದಾರೆ. ಅಮೆರಿಕ ಅಧ್ಯಕ್ಷರು 1 ಗಂಟೆಯಲ್ಲಿ 7 ಹೇಳಿಕೆ ಕೊಟ್ಟಿದ್ದಾರೆ, ಆದರೆ ಅವರು ನೀಡಿದಂಥ ಎಲ್ಲ ಹೇಳಿಕೆಗಳು ಕೂಡ ಆ 7 ಹೇಳಿಕೆಗಳೇನಿದೆಯಲ್ಲ ಅದೆಲ್ಲವೂ ಕೂಡ ಸುಳ್ಳು. ಹಾರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಮುಂದುವರಿಯುತ್ತೆ, ಆದರೆ ನಾವು ಕಂಡೀಷನ್ ಆಗಿ ಓಪನ್ ಮಾಡಿರೋದು, ಇದನ್ನು ಕಂಪ್ಲೀಟ್ ಆಗಿ ನಾವು ಮುಕ್ತಗೊಳಿಸಿದ್ದೀವಿ ಅಂತ ಅಲ್ಲ. ಹಾರ್ಮುಜ್ ಜಲಸಂಧಿ ಯಾವತ್ತೂ ಕೂಡ ಕಂಪ್ಲೀಟ್ ಆಗಿ ಮುಕ್ತ ಇಲ್ಲ ಈಗ ಅಂಥೇಳಿ ಇರಾನ್ನ ಸಂಸತ್ತಿನ ವಕ್ತಾರ ಮೊಹಮ್ಮದ್ ಬಗರ್ ಗಾಲಿಬಾಫ್ ಸ್ಪೀಕರ್ ಇನ್ಫ್ಯಾಕ್ಟ್ ಗಾಲಿಬಾಫ್ ಅದನ್ನು ಹೇಳಿದ್ದಾರೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಮಾಲ್ತೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಾಲ್ತೇಶ್, ಇದ್ಯಾಕೋ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಆಗಲೂ ಕೂಡ ನಾವು ಮಾತಾಡ್ತಾ ಇದ್ವಿ. ಆಲ್ರೆಡಿ ನಿನ್ನೆ ಗಮನಿಸ್ತಾ ಇದ್ದಾಗೆ ಓಕೆ ಓಪನ್ ಆಯಿತು ಹಾರ್ಮುಜ್, ಎಲ್ಲವೂ ಕೂಡ ಈಗ ಸುಗಮವಾಗುತ್ತೆ ಮುಕ್ತವಾಗುತ್ತೆ ಅಂತ ಹೇಳುವಂಥ ಬೆನ್ನಲ್ಲೇನೆ ಟ್ರಂಪ್ ಕೊಡುವಂಥ ಒಂದು ಸ್ಟೇಟ್ಮೆಂಟನ್ನೇ ಅದು ಸುಳ್ಳು ಅಂತ ಈಗ ಇರಾನ್ ಹೇಳ್ತಾ ಇದೆ. ಇಲ್ಲ ನಾವು ಓಪನ್ ಮಾಡಿಲ್ಲ, ಏನಿದ್ರು ಕೂಡ ಷರತ್ತುಬದ್ಧವಾಗಿ ಒಂದಷ್ಟು ಅನುಮತಿ ಕೊಟ್ಟಿದ್ದೀವಿ, ಕೆಲವೊಂದಷ್ಟು ಹಡಗುಗಳು ನಾಗರಿಕ ಹಡಗುಗಳು ಹೋಗ್ಬೋದು, ಮಿಲಿಟರಿ ಹಡಗುಗಳು ಹೋಗೋ ಹಾಗಿಲ್ಲ ಅಂತೇಳಿ. ಅಂದರೆ ತಮ್ಮ ಕಂಡೀಷನ್ಸನ್ನು ಇರಾನ್ ಇಲ್ಲಿ ಮುಂದುವರಿಸ್ತಾ ಇದೆ ಹಾರ್ಮುಜ್ಗೆ ಸಂಬಂಧಪಟ್ಟಂತೆ ಕೂಡ. ಮಾಲ್ತೇಶ್,
ಖಂಡಿತ ರೆಹಮಾನ್, ನೀವು ಹೇಳಿದ ಹಾಗೆ ಒಂದು ಮಾತು ಇದು ಸ್ಪಷ್ಟ ಇದೆ, ಯಾಕೋ ಇಲ್ಲೇ ಮುಗಿದಂತಹ ರೀತಿಯಾಗಂತೂ ಕಂಡು ಬರ್ತಾ ಇಲ್ಲ ರೆಹಮಾನ್. ಯಾಕಂತ ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರು ಕೊಟ್ಟಿರುವಂತಹ ಒಂದು ಫ್ರೆಶ್ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಇರಾನ್ ಬಹಳ ಖಂಡಾತುಂಡವಾಗಿ ನಿರಾಕರಿಸ್ತಾ ಇದೆ. ಟ್ರಂಪ್ ಏನ್ ಹೇಳಿದ್ದಾರೆ, ಅಮೆರಿಕ ವಿಲ್ ಗೆಟ್ ಬ್ಯಾಕ್ ಆಲ್ ಇಟ್ಸ್ ಡಸ್ಟ್ ಕ್ರಿಯೇಟೆಡ್ ಬೈ B2 ಬಾಂಬರ್ಸ್. B2 ಬಾಂಬರ್ಗಳು ಕ್ರಿಯೇಟ್ ಮಾಡಿರುವಂತಹ ಯುರೇನಿಯಂ ಡಸ್ಟ್ ಅನ್ನ ವಾಪಸ್ ತೆಗೆದುಕೊಂಡು ಬರ್ತಾ, ಅಂದ್ರೆ ಇರಾನ್ ಸಂಗ್ರಹಿಸಿರುವಂತಹ ಯುರೇನಿಯಂ ಅನ್ನ ಅಮೆರಿಕ ವಾಪಸ್ ತೆಗೆದುಕೊಳ್ಳುತ್ತೆ ಅಥವಾ ತನ್ನ ವಶಕ್ಕೆ ಪಡೆಯುತ್ತೆ, ವಾಪಸ್ ಅನ್ನೋದಕ್ಕಿಂತ ತನ್ನ ವಶಕ್ಕೆ ಪಡೆಯುತ್ತೆ ಅಂತ ಟ್ರಂಪ್ ಬಹಳ ಖಂಡಾತುಂಡವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇರಾನ್ ಒಪ್ಪಿದ್ಯಾ ತಾನು ಸಂಗ್ರಹಿಸಿರುವಂತಹ ಯುರೇನಿಯಂ ಅನ್ನ ಕೊಟ್ಟೋದಕ್ಕೆ? ಇರಾನ್ ಈ ವಿಚಾರವನ್ನ ಈಗಲೂ ಕೂಡ ಅಲಗೆಳಿತಾ ಇದೆ, ಅಂತ ಯಾವ್ದು ಮಾತುಕತೆ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಜೊತೆಗೆ ಒಂದು ಹಂತದಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನರ್ ರೀತಿಯಾಗಿ ಇರಾನ್ ಏನ್ ಕಂಡು ಬರ್ತಾ ಇದೆ ಅಂತ ಅಂದ್ರೆ, ಈಗ ನಾಗರಿಕ ಪರಮಾಣು ಅನ್ನುವಂಥದ್ದೇನು ನಾಗರಿಕರ ಅನುಕೂಲಕ್ಕಾಗಿ ಅಥವಾ ಎನರ್ಜಿ ಸಂಬಂಧಪಟ್ಟ ಹಾಗಿನ ಯುರೇನಿಯಂ ಅನ್ನು ನಾವೇನ್ ಸಂಗ್ರಹ ಮಾಡಿದೀವಿ ಅದನ್ನ ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ ಅನ್ನುವಂಥದ್ದನ್ನ ಇರಾನ್ ಈಗಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದು ನಂಬರ್ ಒನ್. ಇದು ಈ ಯುದ್ಧ ನಿಲ್ಲೋದು ಹೋಗ್ಲಿ ರೆಹಮಾನ್, ನೀವು ಹೇಳಿದಾಗೆ ಕದನ ವಿರಾಮಕ್ಕೂ ಕೂಡ ಇದು ಬಹಳ ಅತಿ ಮುಖ್ಯ ಆಗಿದ್ದಂಥ ಪಾಯಿಂಟ್ಸ್. ಇದು ನಂಬರ್ ಒನ್. ಇದು ಯುರೇನಿಯಂಗೆ ಸಂಬಂಧಪಟ್ಟಂಗೆ ಆ ವಿಚಾರವಾಗಿಯೂ ಈಗಲೂ ಅನಿಶ್ಚಿತತೆ ಮುಂದುವರಿತಾ ಇದೆ. ಎರಡನೇದಾಗಿ ಇರಾನ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ತನ್ನ ಪೋರ್ಟ್ಗಳ ಮೇಲೆ ಏನು ನಿರ್ಬಂಧತೆಯನ್ನ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಾ ಇದ್ದೀರಾ ಅದು ಕೂಡಲೇ ತೆರವಾಗಬೇಕು ಅನ್ನುವಂತ ಹೇಳ್ತಾ ಇದೆ. ಬಟ್ ಈ ಕ್ಷಣಕ್ಕೂ ಕೂಡ ನಮ್ಗೆ ಗೊತ್ತಾಗ್ತಾ ಇರೋ ಹಾಗೆ ಈ ಬಂದಹಾರ್ ಅಬ್ಬಾಸ್ ಪೋರ್ಟ್ ಆಗಿರ್ಬೋದು, ಆಮೇಲೆ ಚಾಬಾರ್ ಸ್ಪೋರ್ಟ್ ಆಗಿರ್ಬೋದು, ಇಮಾಮ್ ಖೊಮೆನೈ ಸ್ಪೋರ್ಟ್ ಆಗಿರ್ಬೋದು, ಜೊತೆಗೆ ಈ ಕಾರ್ಗ್ ಐಲ್ಯಾಂಡ್ ಆಗಿರ್ಬೋದು, ಅಂದ್ರೆ ಅಲ್ಲಿರುವಂತ ಪೋರ್ಟ್, ಇದೆಲ್ಲದರ ಮೇಲೆ ಅಮೆರಿಕದ ನೌಕೆಗಳು ಈಗಲೂ ಕೂಡ ರಿಸ್ಟ್ರಿಕ್ಷನ್ಸ್ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಅನ್ನುವಂಥದ್ದು ಮೇಲಿನ ಮೇಲೆ ವರದಿ ಆಗ್ತಾ ಇದೆ. ಇರಾನ್ಗೆ ಬರುವ ಹಾಗೆ ಇರಾನ್ನ ಪೋರ್ಟ್ ಇಂದ ಹೊರಡುವಂತ ಕೆಲ ಶಿಪ್ಗಳನ್ನ ಇನ್ಫ್ಯಾಕ್ಟ್ ಅವರು ತಪಾಸಣೆಗೂ ಕೂಡ ಕೆಲವರು ಒಳಪಡಿಸ್ತಾ ಇದ್ದಾರೆ ಕೆಲವು ಕಡೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ರಿಸ್ಟ್ರಿಕ್ಷನ್ಸ್ ಮುಂದುವರಿತಾ ಇದೆ. ಅಗೈನ್ ಇದು ಕೂಡ ಕದನ ವಿರಾಮ ಮುಂದುವರಿಯುವಂತ ನಿಟ್ಟಿನಲ್ಲಿ ಇದು ಕೂಡ ಅತಿ ಮುಖ್ಯ ಆಗಿರುವಂಥದ್ದು. ಬಟ್ ಅಲ್ಲೂ ಕೂಡ ಯಾವುದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಇದರ ಜೊತೆಗೇನೆ ಇನ್ನು ಇರಾನ್ ಇಟ್ಟಿದ್ದಂತ ಪ್ರಮುಖವಾದಂತಹ ಬೇಡಿಕೆ ಅಂತ ಅಂದ್ರೆ ಲೆಬನಾನ್ ಮೇಲೆ ಆಗ್ತಾ ಇರುವಂತಹ ಅಟ್ಯಾಕ್, ಹೆಜ್ಬುಲ್ಲಾಗಳ ಮೇಲೆ ಆಗ್ತಾ ಇರುವಂತಹ ಅಟ್ಯಾಕ್ ಅನ್ನ ಕೂಡಲೇ ನಿಲ್ಲಿಸಬೇಕು ಅಂತ. ಇಸ್ರೇಲ್ ಈ ವಿಚಾರದಲ್ಲಿ ಅಮೆರಿಕದ ತಾಳಕ್ಕೆ ತಕ್ಕಂಗೆ ಕುಣಿತಾ ಇಲ್ಲ, ಇಸ್ರೇಲೇ ಕುಣಿಸ್ತಾ ಇದೆ ಅಮೆರಿಕನ ಅನ್ನೋದು ಸ್ಪಷ್ಟ ಮುಂಚೆಯಿಂದನೂ ಕೂಡ. ಈಗಲೂ ಅಷ್ಟೇ ಟ್ರಂಪ್ ಇನಫ್ ಈಸ್ ಇನಫ್ ಅನ್ನುವಂಥದ್ದನ್ನ ಇಸ್ರೇಲ್ಗೆ ವಾರ್ನಿಂಗ್ ಕೊಡೋ ರೀತಿಯಾಗಿ ಹೇಳ್ತಾ ಇದ್ರು ಕೂಡ ಇಸ್ರೇಲ್ ಈ ಕ್ಷಣದಲ್ಲೂ ಕೂಡ ಅಟ್ಯಾಕ್ ನಿಲ್ಲಿಸ್ತಾ ಇಲ್ಲ. ಯಾಕಂದ್ರೆ ಕೆಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇರುವ ಪ್ರಕಾರವಾಗಿ ಈಗ ಸುಮಾರು 1-1.5 ಗಂಟೆ ಹಿಂದೆನೂ ಕೂಡ ಕೆಲವೊಂದು ಕಡೆ ಲೆಬನಾನ್ ನಲ್ಲಿ ಬ್ಲಾಸ್ಟ್ ಆಗಿರುವಂತದ್ದೆಲ್ಲ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಅಟ್ಯಾಕ್ ಮುಂದುವರಿಸ್ತಾ ಇದೆ ಇಸ್ರೇಲ್ ಅಂತ ಹೇಳ್ಕೊಂಡ್ಬಿಟ್ಟು ಕೆಲ ನಿರ್ದಿಷ್ಟ ಪ್ರದೇಶಗಳನ್ನ ಗುರಿಯಾಗಿಸ್ಕೊಂಡು. ಬಹುಶಃ ಇದಕ್ಕೆ ಇರಾನ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು ಈಗಲೂ ಸ್ಪಷ್ಟತೆ ಇಲ್ಲ. ಟ್ರಂಪ್ ಏನೋ ಹೇಳ್ತಾ ಇದ್ದಾರೆ, ನಾನು 10ನೇ ಯುದ್ಧವನ್ನ ನಿಲ್ಲಿಸಿದ್ದೀನಿ ಲೆಬನಾನ್ ಹಾಗೆ ಇಸ್ರೇಲ್ ನಡುವಿನ ಶಾಂತಿ ಮಾತುಕತೆಯ ಮುಖೇನವಾಗಿ ಅನ್ನುವಂತ ಹೇಳ್ತಾ ಇದ್ರು ಕೂಡ ವಾಸ್ತವ ಸನ್ನಿವೇಶ ಬೇರೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿ ಟ್ರಂಪ್ ಹಾಗೆ ಕ್ಲೈಮ್ ಮಾಡ್ತಾ ಇರುವಂತದ್ದು ಒಂದು, ಬಟ್ ವಾಸ್ತವದಲ್ಲಿ ಆಗ್ತಾ ಇರೋದು ಮತ್ತೊಂದು ಅನ್ನುವಂಥ ಸ್ಪಷ್ಟ ಆಗ್ತಾ ಇದೆ. ಬಟ್ ಇಲ್ಲಿ ರೆಹಮಾನ್ ಹಾಗಂತ ಟ್ರಂಪ್ ಹೇಳ್ದಂಗೆ ನಡ್ಕೊಳ್ತಾ ಇಲ್ಲ ಅಂತ ಇರಾನ್ ಮತ್ತೇನಾದ್ರೂ ಮುಗಿಬೀಳುವಂತ ಸನ್ನಿವೇಶ ಇದೆಯಾ? ಬಹುಶಃ ಈಗ ಇರಾನ್ಗೆ ಬಿದ್ದಿರುವಂತ ಹೊಡೆತ ನೋಡಿದ್ರೆ ಈಗ ಇರಾನ್ ಬಹಳ ಇಂಡಿಪೆಂಡೆಂಟ್ ಆಗಿ ಮತ್ತೆ ಮುಗಿಬೀಳುತ್ತೆ ಅಥವಾ ಮತ್ತೊಮ್ಮೆ ಫೈಟ್ ಬ್ಯಾಕ್ ಮಾಡ್ಬಿಡುತ್ತೆ ಅನ್ನುವಂಥ ಸನ್ನಿವೇಶವೂ ಕೂಡ ಇಲ್ಲ. ಹಾಗಾಗಿ ಈ ಶಾಂತಿ ಮಾತುಕತೆ ಅಥವಾ ಈ ಕದನ ವಿರಾಮ ಇದರ ವ್ಯಾಲಿಡಿಟಿ ಎಷ್ಟು, ಇದು ಹೇಗೆ ಮುಂದುವರ್ಕೊಂಡು ಹೋಗುತ್ತೆ, ಈ ಕ್ಷಣಕ್ಕಂತೂ ಇದು ಬಹಳ ಅನಿಶ್ಚಿತತೆಯಿಂದನೇ ಕೂಡಿದೆ ರೆಹಮಾನ್. ರೈಟ್, ಥ್ಯಾಂಕ್ ಯು ಮಾಲ್ತೇಶ್.